ಬೆಂಗಳೂರು ವಾಹನ ಸವಾರರಿಗೂ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ತಟ್ಟಿದೆ. ರಾಜಧಾನಿಯಲ್ಲೂ ಶುರುವಾಯಿತಾ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ. ಬೆಂಗಳೂರಿನಲ್ಲೂ ಕೆಲವು ಕಡೆ ಪೆಟ್ರೋಲ್ ಡೀಸೆಲ್ ಸಿಗದೆ ಬಂಕ್ ಕ್ಲೋಸ್ ಆಗಿದೆ. ಸುಮ್ನಹಳ್ಳಿ ಬಳಿ ಸ್ಟಾಕ್ ಇಲ್ಲದೆ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಪೆಟ್ರೋಲ್ ಸರಬರಾಜು ವ್ಯತ್ಯಯದಿಂದ ಸದ್ಯಕ್ಕೆ ಬಂಕ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಔಟರ್ ರಿಂಗ್ ರೋಡ್ ಬಳಿಯ ಬಂಕ್ ಬಂದ್ ಆಗಿದೆ. ಬೆಂಗಳೂರಿನ ವಾಹನ ಸವಾರರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟುತ್ತಾ ಇದೆ. ಪೆಟ್ರೋಲ್ ಡೀಸೆಲ್ನ ವ್ಯತ್ಯಯ ರಾಜಧಾನಿಯಲ್ಲೂ ಶುರುವಾಯಿತಾ? ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಸಮಸ್ಯೆ ಆಗತ್ತೆ ಅನ್ನೋ ಸುದ್ದಿ ಕೇಳಿ ವಾಟ್ಸಪ್ಗಳಲ್ಲಿ ಕೆಲವೊಂದಷ್ಟು ಮೆಸೇಜ್ಗಳ ಹರಿದಾಡಿದೆ. ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಆಗತ್ತೆ, ಬೆಲೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಜನ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ರು. ಆದರೆ ಈಗ ನೋಡಿದ್ರೆ ಬೆಂಗಳೂರಿನ ಕೆಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆಯಾ? ಯಾಕಂದ್ರೆ ನೋ ಸ್ಟಾಕ್ ಅಂತಿದ್ದಾರೆ ಮಾಲೀಕರು. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಒಂದು ಪರಿಣಾಮ ಎಲ್ಲ ಕ್ಷೇತ್ರಗಳಲ್ಲಿ ಒಂದಾದ್ಮೇಲೆ ಒಂದು ಬಿಸಿ ತಟ್ತಾ ಇರುವಂಥದ್ದು. ಸದ್ಯ ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಅದರ ಒಂದು ಬಿಸಿ ತಟ್ಟಿರುವಂಥದ್ದು. ಅದರ ಜೊತೆಗೆ ಪೆಟ್ರೋಲ್ಗೂ ಸಹ ಅದರ ಬಿಸಿ ತಟ್ಟಿದೆ. ಸದ್ಯ ಸುಮನಹಳ್ಳಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಸರಬರಾಜು ಆಗದೆ ಸದ್ಯ 4 ದಿನದಿಂದ ಬಂದ್ ಆಗಿರುವಂಥದ್ದು. ಸದ್ಯ ಸುಮನಹಳ್ಳಿಯಲ್ಲಿರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ನಾವಿದ್ದೇವೆ. ಸದ್ಯ ಅಲ್ಲಿನ ಇಂಡಿಯನ್ ಪೆಟ್ರೋಲ್ ಬಂಕ್ 4 ದಿನದಿಂದ ಪೆಟ್ರೋಲ್ ಸರಬರಾಜು ಆಗದೆ ಪೆಟ್ರೋಲ್ ಬಂಕ್ ಸ್ಥಗಿತಗೊಂಡಿರುವಂಥದ್ದು. ಸದ್ಯ ಈ ಸುತ್ತಮುತ್ತಲಿನ ಇದೇ ಪೆಟ್ರೋಲ್ನ ಬಂಕನ್ನು ನಂಬಿಕೊಂಡಂಥ ಸುತ್ತಮುತ್ತಲಿನ ಜನರು ಸದ್ಯ ಹೈರಾಣಗೊಂಡಿರುವಂಥದ್ದು. ದಿನನಿತ್ಯ ಈ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲನ್ನು ಹಾಯಿಸ್ಕೊಳ್ತಾ ಇದ್ದವರು ಸದ್ಯ ಈಗ ದೂರದ ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ಗಾಗಿ ಮುಗಿಬೀಳುವಂಥ ಸ್ಥಿತಿ ಎದುರಾಗಿದೆ. ಸದ್ಯ ಇಲ್ಲಿನ ಸಿಬ್ಬಂದಿಯವ್ರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು, ಮೊದಲು ನಮಗೆ ಕ್ರೆಡಿಟ್ ಸೌಲಭ್ಯ ಇತ್ತು, ಅಂದರೆ ಮುಂಚಿತವಾಗಿ ಸಾಲ ಕೊಡ್ತಾಯಿದ್ರು ಪೆಟ್ರೋಲ್. ಈಗಾಗಲ್ಲ, ಮುಂಚಿತವಾಗಿ ನಾವು ಕೊಂಡುಕೊಳ್ಳುವ ಪೆಟ್ರೋಲನ್ನು ಮುಂಚಿತವಾಗಿ ಹಣವನ್ನು ಕೊಟ್ಟರೆ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲನ್ನು ಸರಬರಾಜು ಮಾಡ್ತಾರೆ ಅಂತ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು ಕಡೆ ಯುದ್ಧದ ಭೀಕರತೆ ಹೆಚ್ಚಾಗ್ತಿರುವಂಥದ್ದು, ಅದರ ಬಿಸಿ ಅನ್ನುವಂಥದ್ದು ಕಮರ್ಷಿಯಲ್ ಸಿಲಿಂಡರ್ಗೆ ತಟ್ಟಿರುವಂಥದ್ದು. ಸದ್ಯ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸಹ ಅದರ ಒಂದು ಬಿಸಿ ತಟ್ಟಿರುವಂಥದ್ದು. ಈಗಾಗಲೇ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ದಿನೇ ದಿನೇ ಹೆಚ್ಚಿಸ್ತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಎಷ್ಟಾರು ಹಣ ಕೊಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಕೊಂಡುಕೊಳ್ಳುವ ಅನ್ನೋದಾದರೆ ಒಂದು ಕಡೆ ನಿಧಾನಗತಿಯಲ್ಲಿ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗ್ತಿರುವಂಥದ್ದು. ಸದ್ಯ ಒಂದು ಕಡೆ ಭೀಕರತೆ ಹೆಚ್ಚಾಗ್ತಾ ಇದೆ, ಒಂದು ಕಡೆ ಹಡಗುಗಳು ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜು ಆಗ್ತಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಯುದ್ಧದ ಎಫೆಕ್ಟ್ ಎಲ್ಲೋ ಕೊಲ್ಲಿ ರಾಷ್ಟ್ರಗಳಾದಂಥ ಯುದ್ಧದ ಎಫೆಕ್ಟ್ ಭಾರತದ, ಅದರಲ್ಲೂ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೂ ತಟ್ಟಿರುವಂಥದ್ದು. ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದೆಡೆ ಪೆಟ್ರೋಲು ಸಿಗ್ತಿಲ್ಲ ಅಂಥದ್ದು. ಅದಕ್ಕಾಗಿ ಜನ ಒಂದು ಕಡೆ ಇದೇ ಪೆಟ್ರೋಲ್ ಬಂಕನ್ನು ನಂಬಿಕೊಂಡಿರುವ ಸುಮನಹಳ್ಳಿ ಜನವರು ಬೇರೆ ಕಡೆ ಹೋಗಿ ಪೆಟ್ರೋಲನ್ನು ಡೀಸೆಲನ್ನು ಹಾಕ್ಸ್ಕೊಂಡು ಬರುವಂಥ ಸ್ಥಿತಿ ಎದುರಾಗ್ತಾ ಇದೆ. ಸದ್ಯ ಇಲ್ಲಿನ ಇಲ್ಲಿನ ಸಿಬ್ಬಂದಿಯವರು ಕೊಡುತ್ತಿರುವಂಥ ಮಾಹಿತಿಯ ಪ್ರಕಾರ ಇನ್ನೂ 2-3 ವಾರಗಳು ಪೆಟ್ರೋಲ್ ಬಂಕ್ ಕ್ಲೋಸ್ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಸದ್ಯ ಯಾವಾಗ ಈ ಬಂಕ್ ಓಪನ್ ಆಗ್ತದೆ ಅಂತ ಸುತ್ತಮುತ್ತಲಿನ ಜನರು ಕಾದು ಕುಳಿತುಕೊಂಡಿರುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.